ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಸಾವಯವ ಗಂಜಲ ಇದನ್ನು ನಾವು ಯಾವ ಥರನಾಗಿ ತಯಾರು ಮಾಡೋದು, ಆಮೇಲೆ ಈ ಸಾವಯವ ಗಂಜಲದಿಂದ ನಮ್ಮ ವ್ಯವಸಾಯಕ್ಕೆ ಎಷ್ಟು ಲಾಭ ಐತಿ, ವ್ಯವಸಾಯ ಅಂತಂದ್ರೆ ನಮ್ಮ ಭೂಮಿಗೆ ಎಷ್ಟು ಲಾಭ ಅಂತ ಹೇಳ್ಯಾರ. ಇವತ್ತಿನ ದಿವಸ ನನ್ನ ರೈತ ಮಿತ್ರರಿಗೆ ನಾನು ಇದರ ಬಗ್ಗೆ ಹೇಳ್ತಾನು. ನೋಡತ್ತಲ್ಲ, ಇದು ಸಾವಯವ ಗಂಜಲವನ್ನು ತಯಾರು ಮಾಡುವ ಕೊಠಡಿ. ಇದನ್ನು ಮುಂದೆ ಸಂಪೂರ್ಣವಾಗಿ ಈ ವಿಷಯವನ್ನು ಹೇಳ್ತಾನೆ ಬರ್ರಿ. ಈಗೇನು ನಾವು ನೋಡತ್ತೇವಲ್ಲ, ಇದು ಸಾವಯವ ಗಂಜಲ. ಇದು ಸಾವಯವ ಗಂಜಲ ಅಂತಂದ್ರೆ ಇದು ನಮ್ಮ ಭೂಮಿಗೆ ಇದು ಅಮೃತ ಇದ್ದ ಹಂಗೆ. ಈ ಅಮೃತ ಅನ್ನೋದು ನಮ್ಮ ರೈತ ಮಿತ್ರರಿಗೆ ನಾನು ಅಮೃತ ಯಾವ ಥರ ಅನ್ನೋದನ್ನು ನಾನು ತೋರಿಸ್ತಾನು ಬರ್ಯಾ. ಮಲ್ಲಿ ನೋಡೋಣ. ಮೊದಲನೇದಾಗಿ ಇದು ನೇಪಿಯರ್ ಹುಲ್ಲ. ಈಗ ನೋಡತ್ತೇವಲ್ಲ, ಈ ನೇಪಿಯರ್ ಹುಲ್ಲ ನಾನು ಈ ಹುಲ್ಲು ಹಚ್ಚಿಕ್ಯಾರ ನಾ ಕರೆಕ್ಟ್ ಟೈಮಿಗೆನ 20 ರಿಂದ 25 ವರ್ಷ ಆತ. ಇದಕ್ಕೆ ನಾನು ಯಾವುದೇ ಥರನಾಗೆ ರಾಸಾಯನಿಕ ಗೊಬ್ಬರ ಆಗಲಿ, ರಾಸಾಯನಿಕ ವಸ್ತು ಆಗಲಿ, ಯಾವುದೇ ಥರನಾಗಿ ಇದಕ್ಕೆ ನಾನು ಸ್ಪ್ರೇನೂ ಮಾಡಿಲ್ಲ, ಆಮೇಲೆ ಗೊಬ್ಬರನೂ ಹಾಕಿಲ್ಲ. ಇದು ನಾನು ಸಂಪೂರ್ಣ ಸಾವಯವದಾಗನ ಈ ಹುಲ್ಲು ಬೆಳೆದನು. ಗೊತ್ತಲ್ಲ, ಈ ಹುಲ್ಲ ಸಂಪೂರ್ಣ ಸಾವಯವದಾಗ ಬೆಳೆದನು. ಇನ್ನೊಂದು ವಿಷಯ ನಾನು ರೈತ ಮಿತ್ರರಿಗೆ ನಾ ಏನು ಹೇಳ ಬಯಸ್ತೇನೆ ಅಂತಂತಾರೆ, ಈ ಹುಲ್ಲ ನಾನು ನೋಡ್ತಲ್ಲ, ಈ ಹುಲ್ಲ ನಾನು 20 ರಿಂದ 25 ವರ್ಷ ಆತ. ಈ ಹುಲ್ಲ ಒಂದು ಗೇನ್ ಸಮ ಹುಲ್ಲು ಬರಬಾರ್ದು. ನಾ ಹುಲ್ಲು ಹಚ್ಚಿದ ವರ್ಷ ನೋಡ್ಬೇಕಾದ್ರೆ ಈ ಹುಲ್ಲ ಯಾಕಪ್ಪ ಅಂತಂತಂದ್ರೆ ನಾನು ಸತತವಾಗಿ ಇದಕ್ಕೆ ಏಕ ಹುಲ್ಲು ಹಚ್ಚಿದ್ರಿಂದ ಈ ಭೂಮಿ ಭಾಳ ಬಡವ ಆಗ್ಬೇಕು. ನೋಡ್ತಾರಲ್ಲ, ಯಾಕಂದ್ರೆ 20 ರಿಂದ 25 ವರ್ಷ ಮಟನು ಏಕ ಥರನಾಗಿ ಒಂದೇ ಬೆಳೆ ಅಂತಂದ್ರೆ ಈಗ ನಾವು ಹುಲ್ಲು ನೋಡತ್ತಲ್ಲ, ಈ ಹುಲ್ಲ ಒಂದು ಗೇನ್ ಸಂಬಳ ಬರಬಾರ್ದು. ಇದಕ್ಕೆಲ್ಲ ಕಾರಣ ಅಂತಂತಂದ್ರೆ ಸಾವಯವ ಗಂಜಲದಿಂದ ನಾನು ಏನು ಈ ಭೂಮಿಗೆ ನೀರು ಹಾಸ್ಕೊಂಡು ಬರತ್ತಲ್ಲ, ಅದರಿಂದನ ಈ ಭೂಮಿ ಎಷ್ಟು ಪವರ್ ಆಗೈತೆ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಬಯಸ್ತೇನೆ. ನೋಡತ್ತಲ್ಲ, ಈ ಹುಲ್ಲಿಗೆ ನಾ ಯಾವುದೇ ಥರನಾದ ರಾಸಾಯನಿಕ ವಸ್ತು ಆಗಲಿ, ರಾಸಾಯನಿಕ ಕೆಮಿಕಲ್ಸ್ ಆಗಲಿ ಯಾವುದೇ ಥರನಾಗಿ ನಾನು ಇದಕ್ಕೆ ಉಪಯೋಗ ಮಾಡಿರಲಿಲ್ಲ. ನಾನು ಇದಕ್ಕೆ ಬರೀ ಸಾವಯವ ಗಂಜಲನ್ನು ಉಪಯೋಗ ಮಾಡತ್ತಾನು. ಅದರಿಂದನ ಈ ಹುಲ್ಲ ಈ ಥರನಾಗೈತೆ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಈ ವಿಷಯವನ್ನು ಹೇಳ್ತಾನು. ಮತ್ತು ಈಗ ನಾನು ಸಾವಯವ ಗಂಜಲ ಹಾಸತ್ತಲ್ಲ, ಈ ಹೊಲ ತುಂಬ ಬರೀ ಎಲ್ಲ ಎರೆಹುಳನದಾವು ಪೂರ್ತಿ. ಈ ಹೊಲದಾಗ ಇಡೀ ಯಾವ ಥರ ಅಡ್ಡಾಡ್ತಾವಲ್ಲ ಆ ಥರನಾಗಿ ಏನದಪ್ಪ ಅಂತಂತಂದ್ರೆ ಎರೆಹುಳ ಅದಾವ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ಮತ್ತು ನನ್ನ ರೈತ ಮಿತ್ರರಿಗೆ ನಾ ಏನು ಹೇಳಬಯಸ್ತೇನೆ ಅಂತಂದ್ರೆ, ಇದು ನಾವು ಸಾವಯವ ಗಂಜಲ, ಈ ಗಂಜಲ ನಾವು ಏನು ನೋಡತ್ತಲ್ಲ, ಇದನ್ನು ನಮ್ಮ ಫಲ ಕೊಡ್ತಾವಲ್ಲ, ಫಲ ಅಂತಂತಂದ್ರೆ ಸೀತಾಫಲ ಆಗಲಿ, ಆಮೇಲೆ ಮಾವಿನ ಆಗಲಿ, ಆಮೇಲೆ ಪ್ಯಾರ್ಲ ಗಿಡ ಆಗಲಿ, ಅವಕ್ಕೂ ನಾನು ಪ್ರಾಕ್ಟಿಕಲ್ ಮಾಡೋ ಸಂಬಂಧಾಗಿ ಆ ನೀರು ಹಾಸಿದ್ರಿಂದ ಇನ್ನು ಸೀತಾಫಲ ಗಿಡ ಐತಲ್ಲ, ಇದು ಸೀತಾಫಲ ಗಿಡಕ್ಕೆ ಸಂಬಳ ಅಲ್ಲ. ಇದು ನನ್ನ ಮನೆ ಬಾಜುಕನ ಸೀತಾಫಲ ಗಿಡ ಐತಿ. ಈ ಸೀತಾಫಲ ಗಿಡಕ್ಕೆ ನಾನು ಆ ಸಾವಯವ ನೀರು ಹಾಸಿದಾನೆ. ಅದು ಯಾವ ಥರನಾಗಿ ಹೂವು ಮಿಡಿ ಆಗೈತೆ ಅಂತಂದ್ರೆ ಒಟ್ಟು ತಪ್ಪಲಕ್ಕಿಂತ ಹೆಚ್ಚು ಬರೀ ಮಿಡಿ ಕಾಯಿನ ಐತಿ. ನೋಡೋದಲ್ಲ, ಇದು ತಪ್ಪಲ ಕಡಿಮೆ ಐತಿ, ಆಮೇಲೆ ಇದ್ರಾಗ ಕಾಯಿನ ಭಾಳ ಐತಿ. ಬರಿಯಾದ ಮಿಡಿ ಯಾವ ಥರನಾಗಿ ಆಗೈತಿ ಅಂತ ನಾನು ಬರ್ರಿ ನೋಡ್ರಿ. ಇದು ಸೀತಾಫಲ ಗಿಡ, ಇದು ಕಾಯಿ ಮಿಡಿ ಯಾವ ಥರನಾಗಿ ಆಗೈತೆ ಅಂತಂದ್ರೆ ನೋಡತ್ತಲ್ಲ ನೋಡ್ರಿ. ಒಟ್ಟು ಗಿಡದಾಗ ಎಷ್ಟು ತಪ್ಪಲಿಕ್ಕಿಂತ ಹೆಚ್ಚಾಗಿ ಏನಪ್ಪ ಅಂತಂದ್ರೆ ಬರೀ ಕಾಯಿ ಮಿಡಿನ ಐತಿ ನೋಡ್ರಿ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂತಂದ್ರೆ ನೋಡ್ರಿ, ಇದಕ್ಕೆಲ್ಲ ಕಾರಣ ನಮ್ಮ ಸಾವಯವದೊಳಗನ ನಾವು ಹೆಚ್ಚು ಒತ್ತು ಕೊಟ್ಟಿವಿ ಅಂತಂತಂದ್ರೆ ನಮಗೆ ಕಡಿಮೆ ಖರ್ಚದೊಳಗನ ಏನು ಹಾಕತ್ತಪ್ಪ ಅಂತಂತಂದ್ರೆ ಇಳುವರಿ ಹೆಚ್ಚಾಕದ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ. ನಾನು ಈ ಸೀತಾಫಲ ಗಿಡಕ್ಕೆ ಸಂಬಳ ನಾನು ಈ ಸಾವಯವ ನೀರು ಹಾಸಿದ್ದನ್ನು ಇದು ತಪ್ಪಲಿಕ್ಕಿಂತ ಹೆಚ್ಚು ಹೂವು ಕಾಯಿ ಆಗೈತಿ. ನೋಡತ್ತಲ್ಲ, ತಪ್ಪಲಿಕ್ಕಿಂತ ಹೆಚ್ಚು ಇದು ಹೂವು ಕಾಯಿನಾಗೈತಿ. ಮತ್ತು ಮಿಡಿನೂ ಭಾಳ ಐತಿ ನೋಡಿರಿ. ಗಿಡ ಎಷ್ಟಲ್ಲ, ಗಿಡ ತುಂಬ ಎಲ್ಲ ಮಿಡಿನ ಐತಿ ನೋಡಿರಿ. ಈಗ ನಾವು ಸಾವಯವ ಹೆಚ್ಚು ಉಪಯೋಗ ಮಾಡಿದೆವು ಅಂತಂದ್ರೆ ಏನಾಕತ್ತಂತಂದ್ರೆ ಇದು ಹೂವು ಮಿಡಿನೂ ಉದುರೋದಿಲ್ಲ. ನೋಡತ್ತಲ್ಲ,
ಅದು ನಾವು ಕೆಮಿಕಲ್ಸ್ ಉಪಯೋಗ ಮಾಡಿದೆವು ಅಂತಂದ್ರೆ ಈ ಥರನಾಗಿ ಹೂವು ಕಾಯಿ ಆಗೋದಿಲ್ಲ ಮತ್ತು ಮಿಡಿ ಆಗ್ಬಿಟ್ರೆ ಉದುರ್ತದೆ ಅಂತ ಹೇಳ್ಯಾರ. ನನ್ನ ರೈತ ಮಿತ್ರರಿಗೆ ನಾನು ಈ ವಿಷಯವನ್ನು ನೋಡಿರಿ, ಇದು ಹೂವು ಮಿಡಿ ಗಿಡ ತುಂಬ ಸುಡ್ತೈತಿ. ಇದಕ್ಕೆಲ್ಲ ಕಾರಣ ಸಾವಯವ. ಈಗೇನು ನಾವು ನೋಡತ್ತೇವಲ್ಲ, ಇದು ಪ್ಯಾರ್ಲೆ ಗಿಡ. ಇದು ನನ್ನ ಮನೆ ಹತ್ತಿರ ಐತಿ. ನಾನು ಈ ಪ್ಯಾರ್ಲೆ ಗಿಡಕ್ಕೆ ಸಂಬಂಧ ಈ ಸಾವಯವ ಗಂಜಲ ನೀರನ್ನು ಹಾಯಿಸ್ತಾನೆ. ಇದು ಸಾವಯವ ಗಂಜಲ ನೀರು ಹಾಸಿದ್ರಿಂದ ಇದು ಹೂವು ಕಾಯಿನೂ ಭಾಳ ಆಗೈತಿ. ನೋಡ್ತಾರಲ್ಲ, ಈಗ ತಪ್ಪಲಿಕ್ಕಿಂತ ಹೆಚ್ಚ ಇದು ಹೂವು ಮಿಡಿನೈತಿ. ಆಮೇಲೆ ನಾವು ಸಾವಯವ ಗಂಜಲ ನೀರು ಹಾಸಿದ್ರಿಂದ ಏನಾಕತ್ತಂತಂದ್ರೆ ಇದು ಹೂವು ಕಾಯಿ ಮಿಡಿ ಒಟ್ಟು ಉದುರೋದಿಲ್ಲ. ಅದನ್ನು ನಾವು ರಾಸಾಯನ ಬಳಸಿದ್ವು ಅಂತಂತಂದ್ರೆ ಮಿಡಿನೂ ಉದುರ್ತೈತಿ, ಆಮೇಲೆ ಕಾಯಿ ಉದುರ್ತಾವೆ. ನೋಡ್ರ ಇದು ಯಾವ ಥರನಾಗಿ ಮಿಡಿ ಆಗೈತೆ ಅಂತ ಕೇಳ ನಾನು ರೈತ ಮಿತ್ರರಿಗೆ ನಾನು ತೋರಿಸ್ತಾನೆ. ನೋಡ್ತಾರಲ್ಲ, ಇದು ನೋಡ್ರಿ ತಪ್ಪಲಿಕ್ಕಿಂತ ಹೆಚ್ಚ ನಮಗೇನು ಕಾಣುತ್ತೆ ಅಂತಂದ್ರೆ ಇದ್ರಾಗ ಹೂವು ಮಿಡಿನ ಕಾಯಿ ನೋಡ್ರಿ. ಹೌದಲ್ಲ, ಸಂಬಂಧ ಇದು ಎಲ್ಲ ಹೂವು ಮಿಡಿ ಆಗೈತಿ. ಇದಕ್ಕೆಲ್ಲ ಕಾರಣ ನಮ್ಮ ಸಾವಯವ. ನೋಡ್ರಿ ಗೊತ್ತಲ್ಲ, ಇದಕ್ಕೆ ನಮಗೆ ನೋಡ್ರಿ ಈ ಥರನಾಗಿ ನಾವು ಸಾವಯವ ನಾವು ಉಪಯೋಗ ಮಾಡ್ಕೊಕೈತೀವಿ ಅಂತಂತಂದ್ರೆ ನಮಗೆ ಖರ್ಚು ಕಡಿಮೆ, ಉತ್ಪನ್ನ ಭಾಳ ಮತ್ತು ಇಳುವರಿ ಹೆಚ್ಚಾಕತ್ತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಹೇಳ ಬಯಸ್ತೇನೆ. ಈಗ ನೋಡತ್ತೇವಲ್ಲ, ಇದು ಕಂಚಿ ಗಿಡ. ಇದು ಕಂಚಿ ಗಿಡಕ್ಕೆ ಸಂಬಂಧ ನಾ ಏನು ಮಾಡಿದೆ ಅಂತಂದ್ರೆ ಇದಕ್ಕೂ ನಾ ಸಾವಯವ ಗಂಜಲ ನೀರು ಹಾಯಿಸ್ತೇನೆ. ಇದು ಸಾವಯವ ಗಂಜಲ ನೀರು ಹಾಯಿಸಿದ್ರಿಂದ ಇದು ಕಾಯಿ ದೊಡ್ಡ ಪ್ರಮಾಣದಲ್ಲಿ ಆಗೈತಿ. ನೋಡಿದ್ರಲ್ಲ, ಈ ಗಿಡ ಹಚ್ಚಿ ಒಂದು 3 ವರ್ಷ ಆತು. ಈ ಸಂಬಂಧ ಹೂವು ಮಿಡಿ ಕಾಯಿ ಭಾಳ ಐತೆ. ನೋಡತ್ತಲ್ಲ, ಇದು ಕಾಯಿ ಯಾವ ಥರ ಆಗೈತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ಇವತ್ತಿನ ದಿವಸ ತೋರಿಸ್ತಾನೆ. ನೋಡ್ತಾರಲ್ಲ, ಇದು ಕಂಚಿನಕಾಯಿ ಗಿಡ ಹಚ್ಚಿಕ್ಯಾರ. ನಾ ಇದನ್ನು 3 ವರ್ಷ ಆತು. ಇದಕ್ಕೆ ಸಂಬಂಧ ನಾನು ಸಾವಯವದಾಗ ಅಂತಂತಾರೆ ಸಾವಯವ ಗಂಜಲ ನೀರು ಹಾಸಿದ್ರಿಂದ ಇದು ನೋಡ್ರಿ ಕಾಯು ಹಿಂಗೈತಿ. ಆಮೇಲೆ ಇದು ಗಿಡ ತುಂಬ ಏನಂತಾರೆ, ಗಿಡ ತುಂಬ ಹೂವು ಮಿಡಿ ಕಾಯಿನೂ ಭಾಳ ಐತಿ. ಬರೀ ತೋರಿಸ್ತಾನೆ. ನೋಡ್ತಾರಲ್ಲ, ಗಿಡ ಎಷ್ಟತ್ತಲ್ಲ ಅಷ್ಟೆಲ್ಲ ನೋಡ್ರಿ ಹೂವು ಮಿಡಿ ಕಾಯಿ ಐತೆ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾನು ತೋರಿಸ್ತಾನೆ. ಈ ಥರನಾಗಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಬಿಟ್ಕ್ಯಾರ ನಾವು ಸಾವಯವದೊಳಗನ ನಾವು ಮುಂದುವರೆದೆವು ಅಂತಂತಂದ್ರೆ ನಮಗೆ ಖರ್ಚು ಕಡಿಮೆ ಆಕತಿ, ಆಮೇಲೆ ಆದಾಯನೂ ಹೆಚ್ಚಾಕತ್ತೆ ಅಂತ ಹೇಳ್ಯಾರ ಹೇಳಿ ನನ್ನ ರೈತ ಮಿತ್ರರಿಗೆ ನಾನು ಏನು ಹೇಳ್ತಂತಂದ್ರೆ ನಾವೆಲ್ಲರೂ ಕೂಡಿಕ್ಯಾರ ಸಾವಯವ ಮಾಡೋಣ, ಸಾವಯವ ಮಾಡಿಕ್ಯಾರ ಇಳುವರಿ ಹೆಚ್ಚಿಗೆ ಅಂತ ಹೇಳ್ಯಾರ ಹೇಳಿ ಎಲ್ಲ ನನ್ನ ರೈತ ಮಿತ್ರರಿಗೆ ನನ್ನ ನಮಸ್ಕಾರಗಳು.